ಪುಸ್ತಕ ಬಿಡುಗಡೆಗೆ ವೇದಿಕೆಯಲ್ಲಿರುವಂಥ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಗಣ್ಯರೇ, ನನ್ನ 18ನೇ ಪುಸ್ತಕವನ್ನು ಇದೀಗ ಜೋಗಿಯವರು ಬಿಡುಗಡೆ ಮಾಡಿದರು. ನನಗೆ ಖುಷಿ ಇದೆ, ಇನ್ನೂ ಬರೀಬೇಕು ಅನ್ನುವ ಒಂದು ಪ್ರೋತ್ಸಾಹ ನನಗಿದೆ ಅಂತ ಭಾವಿಸ್ಕೊಂಡು ಒಂದೆರಡು ಮಾತುಗಳನ್ನ ನಿಮ್ಮ ಮುಂದೆ ಆಡ್ತೇನೆ. ನನ್ನನ್ನು ಪರಿಚಯ ಮಾಡುವ ನೆಲೆಯಲ್ಲೇ ಹೇಳಿದರು ನಾನು ಮಲೆನಾಡಿನವನು ಅಂತ. ನಾನು ಮಲೆನಾಡಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಇದ್ದು ಬೆಳೆದವನಾದರೂ ಸಹ ಅನೇಕ ಸಂದರ್ಭದೊಳಗಡೆ ಒಂದು ಲೇಖನವನ್ನು ಬರೆದ್ರೆ ಸಹ 10 ಜನರಿಗೆ ಹೇಳ್ತಿದ್ದು ಇದೊಂದು ಪ್ರಕಟಿಸಿ, ಪತ್ರಿಕೆಯಲ್ಲಿ ಪ್ರಕಟಿಸಿ, ಇದೊಂದು ಲೇಖನ ಬರಬೇಕು ಅಂತ. ನಾವು ಬರೆದ ಲೇಖನವನ್ನು ಯಾವ ಪತ್ರಿಕೆಯಲ್ಲೂ ಅಥವಾ ಯಾವ ಪುಸ್ತಕದಲ್ಲೂ ಪ್ರಕಟ ಮಾಡ್ತಾನೇ ಇರಲಿಲ್ಲ. ಅಂಥ ಸ್ಥಿತಿಯೊಳಗಡೆ ಬರವಣಿಗೆ ಮಾಡ್ತಾ 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 ಒಂದು ಕೆಲವು ಹಂತಕ್ಕೆ ಬಂದ ಮೇಲೆ ಒಂದು ಭಾಷೆಗೆ, ಬರವಣಿಗೆಗೆ ಅದರದ್ದೇ ಆದ ಒಂದು ಗತಿ ಸಿಕ್ಕಾಗ ಈಗ ಅದರ ಓದು, ಅದರ ಬರಹ, ಅದರ ಪ್ರಕಟಕ್ಕೆ ನನಗೆ ಅಲ್ಲಲ್ಲಿ ಸಿಗುವಂಥದ್ದು ಕಾಣ್ತಾ ಇದೆ. ಇಂಥ ಸಂದರ್ಭದೊಳಗಡೆ ನನ್ನ ಈ ಕಾದಂಬರಿಯನ್ನು ಪ್ರಕಟ ಮಾಡ್ತೇವೆ ಅಂತ ಹೇಳಿ ಅತ್ಯಂತ ಸುಂದರವಾಗಿ ಪ್ರಕಟಣೆ ಮಾಡಿರುವಂಥ ಕ್ರಿಯೇಟಿವ್ ಸಂಸ್ಥೆಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎರಡನೇದು ನಾನು ಹೇಳಬೇಕಾಗಿದ್ದೇನು ಅಂತ ಹೇಳಿದರೆ, ಒಬ್ಬ ಲೇಖಕ ಬರವಣಿಗೆ ಮಾಡುವ ನೆಲೆಗಳಲ್ಲಿ ಅತ್ಯಂತ ಅವನ ಭಾವನೆಗಳನ್ನು, ಸಂವೇದನೆಗಳನ್ನೆಲ್ಲ ಹೇಳ್ಕೊಂಡು ಬರ್ಕೊಂಡಿದ್ದರೆ ಅದಕ್ಕೆ ಸೂಕ್ತವಾದ ಓದುಗ ವರ್ಗ ಇರಬೇಕು ಮತ್ತು ಅದು ಎಲ್ಲರಿಗೆ ತಲುಪುವ ಕೆಲಸಗಳಾಗಬೇಕು ಅಂತ. ನನ್ನೆಲ್ಲ ಪುಸ್ತಕಗಳು ಪ್ರಕಟಗೊಂಡರೂ ಈ ರೀತಿಯ ಒಂದು ಓದುಗ ವರ್ಗವನ್ನು ರೂಪಿಸುವ ಕೆಲಸವನ್ನು ಇದುವರೆಗೆ ಮಾಡಿರಲಿಲ್ಲ. ಅಂಥ ಕೆಲಸವನ್ನು ಕ್ರಿಯೇಟಿವ್ ಮಾಡಿದೆ, ಅದಕ್ಕೆ ನಾನು ಕೃತಜ್ಞತೆ ಹೇಳ್ತೇನೆ. ಎರಡನೇ ಇನ್ನೊಂದು ಮಾತು, ನಾನು ಆಳ್ವಾಸಿನ ವಿದ್ಯಾರ್ಥಿ. 2011, 12, 13ರಲ್ಲಿ ವಿದ್ಯಾರ್ಥಿಯಾಗಿದ್ದೆ. ವೇದಿಕೆಯಲ್ಲಿರುವವರು ಅನೇಕರು ನನ್ನ ಗುರುಗಳಾಗಿದ್ದಾರೆ. ನಾನಿವತ್ತು ಈ ವೇದಿಕೆಯ ಮೇಲೆ ನಿಂತಿದ್ದೇನೆ ಅಂತ ಹೇಳಿದರೆ ಅವರು ಕಾರಣ ಅನ್ನುವ ಮಾತನ್ನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೇನೆ. ನನಗೆ ಉದ್ಯೋಗದ ಸಂದರ್ಭದಲ್ಲಿ ನಾನು ತುಂಬ ಕಷ್ಟಗಳನ್ನ ಪಟ್ಕೊಂಡಿದ್ದಾಗ ಅಶ್ವತ್ಥರು ಧೈರ್ಯ ತುಂಬಿ ಏನಾದರೂ ಮಾಡುವ ಅಂತ ಹೇಳುವ ಮಾತುಗಳನ್ನು ಆಡ್ತಾ ನನ್ನನ್ನು ಆ ಸಂದರ್ಭದಲ್ಲಿ ಬೆಳೆಸಿದರು. ಅದೇ ಅಶ್ವತ್ಥ ಇವತ್ತು ನನ್ನ ಈ ಪುಸ್ತಕವನ್ನು ಬಿಡುಗಡೆ ಮಾಡುವ ಅಂತ ಪ್ರೀತಿ ತೋರಿ ವೇದಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಯಾವತ್ತೂ ಕೃತಜ್ಞತೆಯನ್ನು ಹೇಳ್ತೇನೆ. ಆ ನಂತರದ ಮಾತು ಅಣುಬೆಳ್ಳೆ ಸರ್, ನನ್ನ ಗುರುಗಳು. ಅವರು ನನ್ನ ಮೊದಲ ಪುಸ್ತಕ ಕಾದಂಬರಿ ಬಂದಾಗ ಅದರ ಪ್ರಕಟಣೆ ಮಾಡಬೇಕು ಅಂತ ನಾವೆಲ್ಲ ಕಡೆ ಅಲ್ದಾಡ್ತಿದ್ದು, ಯಾರು ಮಾಡ್ತಾರೆ ಯಾರು ಮಾಡೋದಿಲ್ಲ, ಇದು ಬರೆಯುತ್ತಿರುವಂಥ ಎಲ್ಲ ಲೇಖಕರ ಸಮಸ್ಯೆಗಳು ಅಂತ ಇರುವಾಗ ಅವರು ಒಬ್ಬ ಪ್ರಕಾಶಕರನ್ನು ಪರಿಚಯಿಸಿ ನನ್ನ ಒಂದು ಕಾದಂಬರಿಯನ್ನು ಪ್ರಕಟಿಸುವಂತೆ ಮಾಡಿದರು. ಅವರ ಪ್ರೀತಿ ಈ ಪುಸ್ತಕ ಎಷ್ಟು ಒಳ್ಳೆಯ ರೀತಿಯಲ್ಲಿ ಪ್ರಕಟ ಆಗಲಿಕ್ಕೆ ಕಾರಣರಾದರು. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ನೆನಪು ಮಾಡಿಕೊಳ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿದ್ದೀರಿ, ನೀವು ಬೆಳೆಯಲಿಕ್ಕೆ ಅನೇಕ ದಾರಿಗಳಿವೆ. ಆ ದಾರಿಯನ್ನು ಹುಡುಕಿಕೊಳ್ತಾ ಹೋಗಿ. ಸಂಸ್ಥೆ ಬೆಳೆಸ್ತಾ ಇದೆ, ನೀವು ಬೆಳೀತಾ ಇದ್ದೀರಿ ಅನ್ನುವ ಭಾವನೆ ನನ್ನಲ್ಲೂ ಇದೆ. ಕ್ರಿಯೇಟಿವ್ ಪುಸ್ತಕ ಮನೆ ಅಂತ ಹೇಳಿ ಕಟ್ಟಿಕೊಂಡಂಥ ಈ ಪುಸ್ತಕದಲ್ಲಿ ನನ್ನಂಥ ಅನೇಕ ಲೇಖಕರ ಪುಸ್ತಕಗಳು ಇನ್ನು ಮುಂದೆ ಈ ಪುಸ್ತಕ ಮನೆಯಲ್ಲಿ ಪ್ರಕಟಗೊಳ್ಳಿ, ಅವರಿಗೂ ವೇದಿಕೆ ಆಗಲಿ, ಅನೇಕರು ಓದುಗಳು ಸಿಗಲಿ, ಅವರ ಆಲೋಚನೆಗೆ ಒಂದು ಗೌರವ ಸಿಗಲಿ ಅನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ವಂದನೆಗಳು.